ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Ritesh, can you read the question? Yes, sir. ಓದು ಮತ್ತೆ ಬೇಗ. Root 2x plus root 3y is equal to 0. Root Perfect. 3x minus root 8y is equal to 0. Correct, huh? What type of numbers are there? They are irrational. See, we are solving the problem of integers, we are solving the problem of decimals, we are solving the problems of irrationals. But now students, one hint ಕೊಡ್ತೀನಿ ಜ್ಞಾಪಕ ಇಟ್ಕೊಳ್ಳಿ. C1 C2 ಎರಡು 0, correct? If both C1 and C2 are 0, then the only solutions are origin. ಅದು ಆಲ್ರೆಡಿ ಹೇಳಿದ್ದೆ ನಿಮಗೆ, ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಬೇಕು. C1 by C2 ಎರಡೂ ಇಲ್ಲ ಅಂದ್ರೆ the solutions are origin. ಹಂಗಾದ್ರೆ ಇಲ್ಲಿ x y ಏನ್ ಬರಬೇಕು? 0, 0. Origin ಅಂದ್ರೆ ಯಾವ ಪಾಯಿಂಟ್ ಅಪ್ಪ? 0, 0 is called origin, right? ಆಯ್ತು, ಹೇಗೆ ವರ್ಕ್ ಮಾಡೋದು ನೋಡೋಣ. ಈಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ಳೋಣ, ಇದು ಈಕ್ವೇಶನ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಈಕ್ವೇಶನ್ 1 ಅರ ತಗೊಳ್ಳಿ, ಈಕ್ವೇಶನ್ 2 ಅರ ತಗೊಳ್ಳಿ, ವಿಚ್ ಎವರ್ ಇಸ್ ದ ಚಾಯ್ಸ್. ಓಕೆ, ಸೊ ಈಕ್ವೇಶನ್ 2 ಲೆ ತಗೊಳ್ಳೋಣ. ಈಕ್ವೇಶನ್ 2 x ಏನು? ಫ್ರಮ್ ಈಕ್ವೇಶನ್ 2 what is x? root 8 by 3y. ಚೆಕ್ ಮಾಡಿ. ಮೈನಸ್ ರೂಟ್ 8y ಆಸೈಡ್ ಹೋದ್ರೆ ಏನಾಗುತ್ತೆ? ಪ್ಲಸ್ ರೂಟ್ 8y. ರೂಟ್ 3 ಡಿನಾಮಿನೇಟರ್ ಬಂದ್ರೆ ಆಯ್ತು. ಸೊ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು ಅದನ್ನ? ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 1. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 1. ವಾಟ್ ಇಸ್ ಈಕ್ವೇಶನ್ ನಂಬರ್ 1? ರೂಟ್ 2 into root 8y by root 3 plus root 3y is equal to 0. Correct? ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಸಿಂಪ್ಲಿಫೈ ಎಲ್ಲೂ ಮಾಡಿಲ್ಲ. x ಜಾಗದಲ್ಲಿ root 8y by root 3 ಬರೆದಿದ್ದೀವಿ. We have not simplified, we have simply substituted. Will you agree? Agreed with the point, everyone? Yes, sir. ಈಗ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಒಂದ್ ಚೂರು ಕನ್ಫ್ಯೂಸ್ ಆಗ್ಬೋದು, ಅಥವಾ ಅರ್ಥನೇ ಆಗದೆ ಇರ್ಬೋದು, ಅಥವಾ ಅರ್ಥ ಆಗ್ಬೋದು. ಇದು ಮೂರಲ್ಲಿ ಒಂದು ಆಗ್ಬೇಕಷ್ಟೇ. ಅಬ್ಸರ್ವ್ ನಾವ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತು, ಇಲ್ಲಿ 5. ಓಕೆ, ಇಲ್ಲಿ 8 ಏನೋ ಇತ್ತು, ರೂಟೇ ಬೇಡ ಅನ್ಕೊಳ್ಳೋಣ, ರೂಟೇ ಇಲ್ಲ ಅನ್ಕೊಳ್ಳಿ. ಹೆಂಗಿರ್ತಿತ್ತಾಗ? 8y by 3 plus 3y ಇರ್ತಿತ್ತು, ಕರೆಕ್ಟಾ? ಈಗ ಏನ್ ಮಾಡ್ತಿದ್ರಿ ನೀವು? 8 2s 16y, 3 3s 9y by 3 is equal to 0 ಅಂತ ಬರೆದು ಬಿಡ್ತಿದ್ರಿ. ಸೊ 3 ಈ ಸೈಡ್ ಕಳ್ಸಿದ್ರೆ 30 ಆಗತ್ತಾ 0 ಆಗತ್ತಾ? 0. ಸೊ 16 plus 9 25y is equal to 0. ಸೊ y ಏನಾಯ್ತು? 0. ಯಾಕೆ? 0 by 25 is 0. ಬಟ್ ಇಲ್ಲಿ ರೂಟ್ ಇಲ್ಲ ಅಂದ್ರೆ ಈಸಿ ತಾನೇ ಮಾಡೋದು. ಈಗ ಏನಾಯ್ತು? ರೂಟ್ ಬಂದು ಅಟ್ಲ ಹಚ್ಕೊಂಡಿತ್ತು. ಸೊ ಇದು ವರ್ಕ್ ಆಗಲ್ಲ. ಇಲ್ಲಿ ಆಗ್ರಿ ವರ್ಕ್ ಆಗಲ್ಲ. ಏನಿದ್ದಿದ್ರೆ ವರ್ಕ್ ಆಗ್ತಿತ್ತು ಅಂತ ಹೇಳಿದ್ರೆ, ಈಗ ಏನಿಲ್ಲ, ರೂಟ್ ಇರೋದ್ರಿಂದ ಇಟ್ ವಿಲ್ ನಾಟ್ ವರ್ಕ್. ಸೊ ಈಗ ಏನ್ ಮಾಡ್ಬೇಕು ನಾವು? ಯು ಕಾಂಟ್ ಕ್ಯಾಲ್ಕುಲೇಟ್ ದಿಸ್ ನಂಬರ್. ವೈ? ಬಿಕಾಸ್ ಇಟ್ ಈಸ್ ಇರ್ರಾಷನಲ್. ಕರೆಕ್ಟ್? ಇಟ್ ಈಸ್ ಡಿಫಿಕಲ್ಟ್. ಏನ್ ಹಬ್ಬ ಮಾಡ್ಬೋದು? ರೂಟ್ 2 into ರೂಟ್ 8 ಏನು? ರೂಟ್ 16. We know the product of two irrational number may be rational or irrational. Product of two irrational number is either rational or irrational. So root 2 is irrational, root 8 is irrational, product is rational bantiga. Correct? What is root 2 into root 8? 4. Root 16 tane? Okay. So can I write root 2 into root 8 as 4y by root 3 plus root 3y?
ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಸ್ಟೂಡೆಂಟ್ಸ್, ಬರೀಬೋದಾ? ನಾವು ಲೆಟ್ಸ್ ಟೇಕ್ ದ LCM. LCM ತಗೊಂಡ್ರೆ ಏನಾಗುತ್ತೆ? √3 into √3 becomes 3 ನಾ? ಸರಿಗಿದೆಯಾ? √3 into √3 ಏನು? 3. Actually √9. 3. √9 is 3. ಈಗ √3 ಈ ಸೈಡ್ ಕಳಿಸಿ, ಏನಾಯ್ತು? 0. 4y plus 3y 7y is 0. ಸೊ 7y 0 ಆದ್ರೆ y ಏನಾಗ್ಬೇಕು? 0ನೇ ಆಗ್ಬೇಕು. ಕರೆಕ್ಟಾ? y 0 ಬಂತ? ಅರ್ಥ ಆಯ್ತಾ ಹೆಂಗ್ 0 ಬಂತು ಅಂತ? ನಾವು ಸ್ಟೂಡೆಂಟ್ಸ್ ಇಲ್ಲಿ y 0 ಕೊಟ್ಬಿಡಿ. 0 into √8 ಏನು? 0. 0 by √3 ಏನು? 0. Therefore, what is the value of x? That is also must be. ನಾ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ, ಏನಂತ ಹೇಳಿದ್ದೆ? ವಿಚ್ ಇಸ್ ದ ಸೊಲ್ಯೂಷನ್? ವಿಚ್ ಇಸ್ ದ ಸೊಲ್ಯೂಷನ್? ಆರಿಜಿನ್ ಇಸ್ ದ ಸೊಲ್ಯೂಷನ್. ಬಂತ? ಆರಿಜಿನ್ ಇಸ್ ದ ಸೊಲ್ಯೂಷನ್. ಇರ್ರಾಷನಲ್ ಅಲ್ಲ, ನೀವು ಯಾವ ನಂಬರ್ ಆರ ಹಾಕಿ, C1 C2 ಎರಡೂ 0 ಇದ್ರೆ ವಿಚ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್? ಆರಿಜಿನ್ ಇಸ್ ಅ ಸೊಲ್ಯೂಷನ್. ಅಂದ್ರೆ 0,0 ಇಸ್ ಅ ಸೊಲ್ಯೂಷನ್. ಏನಾದ್ರು ಡೌಟ್ ಇದೆಯಾ ಕಾನ್ಸೆಪ್ಟ್ ಅಲ್ಲಿ? ಸರ್ ಹಾ, ಎಸ್ ಸಚಿನ್. ಸರ್ ಇದು 4y by √3 plus √3y ಹೆಂಗ್ ಬಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಇದಾ? ಎಸ್ ಸರ್. √2 into √8 ಎಷ್ಟು? √16. What is √16? ಎಸ್ ಸರ್. I have written that. ಇನ್ನೇನು ಮಾಡಿಲ್ವಲ್ಲ ಅಷ್ಟೇ. ಓಕೆ ಸರ್. ಅಂದ್ರೆ you can Okay. use this formula √a into √b. What is √a into √b? √ab. then √ab ಅಂತ ಬರೀಬಹುದು ತಾನೆ, ಅಂದ್ರೆ ಒಳಗೆ ಮಲ್ಟಿಪ್ಲೈ ಮಾಡ್ಬೋದು. ಅದಕ್ಕೆ ತಾನೇ ನೀವು ಮಾಡಿರೋದು 2 8 16 ಅಂತ ಹೆಂಗ್ ಹೇಳ್ತಾ ಇದ್ದೀರಾ? ಎಲ್ಲ ಮರ್ತ್ಕೊಳ್ಳಿ ಮ್ಯಾಥ್ಸ್ ನ. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. Shall we go to the next question? Okay, sixth question. Yes, Sangvi, can you read the question? Sir, 3x by 2 minus 5y by 3 5y by 3 equals -2 and x by 3 plus y by 2 equals 13 by 16. 13 by 16. 13 by 6. 13 by 6. Yes, sir. Okay, now you just observe the problem, students. Of course, ಇದನ್ನೇ ಹಿಂಗೆ ಇಟ್ಕೊಂಡು ರಿಟೈನ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? LCM ಅಲ್ಲಿ ಪ್ರಾಬ್ಲಮ್ ಆಗತ್ತೆ ಮುಂದೆ. ಕರೆಕ್ಟಾ? ಸೊ we will write the simplified form of this. ಈಗ LCM ಏನಾಗುತ್ತೆ? 3 3s are 9, 2 5s are 10 divided by 2 3s are 6. Right? Now cross multiply. 6 into -2 becomes The minus -12. Let's call this by equation 1. Is this easy to handle or is this is easy, no? Now similarly sir. do the same thing for here. 2 into 1 2x plus 3 into y 3y by 6 is equal to 13 by 6. But in 6 6 cancel out the denominator alle. So cancel agre na Yes, sir. 2x plus 3y Sir, is equal to 13. Call this by equation number 2. ಈಗ ಯಾವ್ದಕ್ಕೆ ಯಾವ್ದು ಬೇಕೋ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಿಕಾಸ್ LCM ಬಂದೇ ಬರುತ್ತೆ, ಫ್ರಾಕ್ಷನ್ಸ್ ಬಂದೇ ಬರುತ್ತೆ. ಯಾವ್ದು ಬೆಟರ್? 1 2 ಗ 2 1
ಸರ್ 2 ಸರ್ 2 ಗೆ 1 ಸರ್. 2 ಗೆ 1 ಬೆಟರ್. ಯಾಕೆ? ಇಲ್ಲಿ ತುಂಬಾ ನೆಗೆಟಿವ್ಸ್ ಇದೆ, ಇಲ್ಲಿ ಪಾಸಿಟಿವ್ಸ್ ಇದೆ. ಸೊ ಈಸಿಯಾಗಿ ಎತ್ತಲ್ಲಿ ದಬಾಕ್ಬಿಡ್ಬೋದು. ಇಲ್ಲ ಸರ್, ಐ ನೋ ಹೌ ಟು ಪ್ಲೇ ವಿತ್ negatives means it's good. You can do that also. So from equation 2, we will calculate x. What is x? 13 minus 3y by 2. Correct? 13 minus 3y by 2. Is it correct? ಸುಮ್ಮನೆ ಬ್ಲೈಂಡ್ ಆಗಿ ಬರೀಬೇಡಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ತಾನೆ? ಅರ್ಥ ಆಗಿಲ್ಲ ಅಂದ್ರೆ ಕೇಳಬೇಕು. Now what we have to do? You have to substitute in equation number, substitute in equation number 1. Substitute in equation number 1. First 1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ನೋಡೋಣ, ಆಮೇಲೆ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಶನ್ 1 ನಿಮ್ ಕಣ್ಮುಂದೆನೆ ಕಾಣ್ತಾ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ. ಪಂಚಮಿ, ಟೆಲ್ ದ ಆನ್ಸರ್ ಆಫ್ಟರ್ ಸಬ್ಸ್ಟಿಟ್ಯೂಷನ್. ಸಿಂಪ್ಲಿಫೈ ಮಾಡಬೇಡ, ಬರೀ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೆಂಗ್ ಕಾಣುತ್ತೆ ಅಂತ ಹೇಳು. ಪರ್ಫೆಕ್ಟ್ ಅಂತ ಎಲ್ರಿಗೋದೆ. ಚಲ ರೈಟ್. ಏನ್ ಬರಬೇಕು? 9 into 13 minus 3y by 2 minus 10y is equal to minus 12. ಬಂತ ನೋಡಿ ಸ್ಟೂಡೆಂಟ್ಸ್, ಇದು ಸಿಂಪ್ಲಿಫೈ ಮಾಡಿಲ್ಲ. ಬಂದಿದ್ಯಾ? ಸ್ವರಂದ್ ವಾಯ್ಸೇ ಕೇಳ್ತಾ ಇಲ್ಲ, ಸ್ವರಾನೇ ಬರ್ತಾ ಇಲ್ವಲ್ಲ. ಸರ್ ತಲೆನೋವಿದೆ, ಅದಕ್ಕೆ ಜಾಸ್ತಿ ಮಾತಾಡೋದು. ನನಗೆ 5 days ಇಂದ ತಲೆನೋವ್ತಾ ಇದೆ. Actually, my English teacher used to tell when I was in school like you, ತಲೆನೋವು ಬಂದ್ರೆ ಪಾರ್ಟಿ ಕೊಡಿಸ್ಬೇಕು ಅನ್ನೋರು. ಯಾಕೆ ಗೊತ್ತಾ? ತಲೆ ಇರೋರ್ಗೆ ಮಾತ್ರ ತಲೆನೋವು ಬರುತ್ತೆ ಅಂತ. ಸೊ ತಲೆ ಇದೆಯಲ್ಲ, ಸೊ ಸ್ವರಂಗೂ ತಲೆ ಇದೆ, ನನಗೂ ತಲೆ ಇದೆ. ಯಾರಿಗಾರ ತಲೆನೋವ್ತಾ ಇದೆಯಾ? ಹೂ ಅನ್ನೋಂಗಿಲ್ಲ, ಇಲ್ಲ ಅನ್ನೋಂಗಿಲ್ಲ. ಇದ್ರೆ ತಲೆ ಇದೆ ತಾನೆ, ತಲೆ ಇದ್ರೆ ತಾನೆ ತಲೆನೋವು ಬರೋದು. ಓಕೆ, ಜೋಕ್ಸ್ ಅಪಾರ್ಟ್. ತಲೆ ಇದೆ ಬಟ್ ತಲೆನೋವಿಲ್ಲ. ಸರ್ ತಲೆ ಇದೆ ಆದ್ರೆ ತಲೆನೋವಿಲ್ಲ. ಹಂಗ ನೋವು ಬೇಕಲ್ಲ, ಈಗ ಇದ್ರೆ ನೋವತ್ತೆ. ಈಗ ತುಂಬಾ ಬರ್ರೆ ಹಿಂಗ್ ಅನ್ಕೋತೀರಾ ಕೈ? ಯಾಕೆ ಅನ್ಕೋತೀರಾ ಹಿಂಗೆ? ಕೈ ಇದೆ ಅದಕ್ಕೆ ಅನ್ಕೋತೀರಾ. ಕೈಯೇ ಇಲ್ಲ ಅನ್ಕೊಳ್ಳಿ, ಹಿಂಗ ಅನ್ನಕ್ಕಾಗತ್ತಾ? ಯಾಕೆ ಕೈ ನೋವು ಬರುತ್ತೆ? ಕೈ ಇರೋದಕ್ಕೆ ಕೈ ನೋವು ಬರುತ್ತೆ. ನೀವ್ ಜಾಸ್ತಿ ಬರದ್ರೆ ಕೈ ನೋವು ಬರಲ್ಲ. ಕೈ ಇದೆ ಅದಕ್ಕೆ ಹಿಂಗ್ ಅನ್ಕೋತಾನೆ ಇರ್ತಿರಲ್ಲ ಪನಿಷ್ಮೆಂಟ್ ಕೊಟ್ಟಾಗ. ಐ ವಿಲ್ ನಾಟ್ ಡೂ ದಿಸ್ 100 times ಬರೀರಿ. ಅಥವಾ ಕಾಲು ಓಡ್ಬಿಡೋದು, ಅಯ್ಯಪ್ಪ ಕಾಲ್ ಬಿಚ್ಚಿಡಕ್ಕಾಗತ್ತಾ ಅಂತೀವಲ್ಲ. ಯಾಕೆ ಕಾಲಿದ್ರೆ ತಾನೇ ಕಾಲ್ ನೋವು. ಕಾಲೇ ಇಲ್ಲ ಅಂದ್ರೆ ಓಕೆ. ಈಗ ತಲೆ ಇದೆ, ವಿ ವಿಲ್ ಸಾಲ್ವ್ ಇಟ್. 9 times 13 ಎಷ್ಟು ಸರ್? 117. 117. 9 times 3 ಸರ್ 27 by 2 minus 10y is equal to minus 12. I am expanding step by step. Hopefully you are understanding. ಇದನ್ನ ಬೇಬಿ ಸ್ಟೆಪ್ಸ್ ಅಂತೀವಿ ಮ್ಯಾಥ್ಸ್ ಅಲ್ಲಿ. ಬೇಬಿ ಸ್ಟೆಪ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಸ್ಕಿಪ್ ಮಾಡ್ತಿಲ್ಲ. 2 LCM ತಗೊಳ್ಳಿ, ಏನಾಗುತ್ತೆ? 2 LCM ತಗೊಂಡ್ರೆ minus 20y by 2 is equal to minus 12. So 2 cross multiply ಮಾಡಿ, ಇಲ್ಲಿ ಸಿಂಪ್ಲಿಫೈ ಮಾಡಿ. ಏನಾಗುತ್ತೆ? 117 minus 47y is equal to minus 24. Correct? minus 24 ನೀ ಸೈಡ್ ಹಾಕಿ, ಪ್ಲಸ್ minus 47 ಆ ಸೈಡ್ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ? 117 plus 24 is equal to 47y. Correct? Yes sir. 47y is equal to sir 151. Is it 151? ಅಷ್ಟೊಂದ ಅಲ್ಲ sir 141 sir. 141 ನ 141 ಅಂದ್ರೆ y3 ನ 47 3s 141 ತಾನೆ. Therefore x ಏನಿತ್ತು ಎಕ್ಸ್ಪ್ರೆಷನ್ ಅಲ್ಲಿ? 13 minus 3 into 3 by 2. ಕರೆಕ್ಟಾ? x ಅಂದ್ರೆ 13 minus 3y by 2. So 3 3s are 9. 13 minus 9 4 by
2 ಅಂದ್ರೆ 2. Therefore x is 2. The value of x is 2. The value of x is 2. ಎಲ್ಲಿ ಇಂಟರ್ಸೆಕ್ಟ್ ಆಗತ್ತಿದು? ಫಸ್ಟ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್. ವಾಟ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸ್ಕಂದ? ಫಸ್ಟ್ ಕ್ವಾಡ್ರಂಟ್ ಎಲ್ಲಿ? ಏನ್ ಎಳಿಬೇಕು ಸುತ್ತಲೂ ಇರೋರು? 2, 3. Shall we move to the next question? Sub question number ಮುಗಿತಾ? 7th sub question ಇದೆಯಾ? ಟ್ರೈ ಮಾಡ್ತೀರಾ ನೀವೇ ಹೋಮ್ವರ್ಕ್? ಅದು ಫ್ರಾಕ್ಷನ್ ತರ ಇದೆ, ಮಾಡಿದೀವಲ್ಲ. Yes, sir. You try it as a homework. ಸುಮ್ನೆ ಅನ್ಬಾರ್ದು, ಮಾಡ್ಕೊಂಬರ್ಬೇಕು. ಏನಾಗತ್ತೆ? ಮೈನಸ್ ಇರತ್ತೆ, ಅದ್ರ ಪಡಿಗೆ ಆ ಕಡೆ ಮೈನಸ್ ಇರುತ್ತೆ. ಏನು ಮಾಡಕ್ಕಾಗಲ್ಲ, ಇರ್ಲಿ ಅದ್ರ ಪಡಿಗೆ ಅದಿರ್ಲಿ. ಅಷ್ಟೇ. ವಾಟ್ ಶಿ ಸೆಡ್ ಇಸ್ ರೈಟ್. ಮೈನಸ್ ಇದ್ರೆ ಏನು? ಕ್ಲಾಸ್ ಪ್ರಾಬ್ಲಮ್ ಅಲ್ಲೂ ಇತ್ತು, ಏನ್ ಮಾಡಕ್ಕಾಯ್ತು, ಹಂಗೆ ಇಟ್ಕೊಂಡು ಹೋಗೋದು. ಕ್ಯಾನ್ ಯು ಪೀಪಲ್ ಟ್ರೈ ಸ್ಟೂಡೆಂಟ್ಸ್? ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? Yes, sir. No, sir. Okay. Now, second question go on. We will go for the second question. Yes, Durgesh, can you read again? Yeah, wait. Solve 2x. 2x. Minus. Okay. 1 minute here, students. ಇಲ್ಲಿ ಸಾಲ್ವ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಸಾಲ್ವ್ ಮಾಡಿ ಅಂತ ಕೊಟ್ಟಿದಾರ? ಹಂಗಾರೆ ಈಗ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ either you can solve this by elimination method or substitution or even graph. But graph ಬೇಡ ಅಂತ ಹೇಳಿದೆ, ಅರ್ಥ ಆಯ್ತಾ? But here in this class, since we have done substitution, we will do the problem in substitution. But exam ಅಲ್ಲಿ ಯಾವ ಮೆಥಡ್ ಮಾಡಬಹುದು? Elimination, because question ಓದಿ, ತಲೆ ಬಗ್ಗಿಸ್ಕೊಂಡು question ಓದಿ. Solve means what? You have to find xy value and hence find ಅಂತ ಏನೋ ಕೇಳಿದಾರಲ್ವಾ? ಏನ್ ಕೇಳಿದಾರೆ? and hence find m. ಅದ ಆಮೇಲೆ ಮಾಡೋಣ. hence ಅಂದ್ರೆ ಫಸ್ಟ್ xy ಹುಡುಕ್ಬೇಕು ಅಲ್ವಾ? Okay, first which method shall we try now? Substitution method we will try. Okay, ಈಗ equation number 1 and equation number 2 we have. Now what we will do? We will take equation number 1. What is x from equation number 1? From equation number 1, we have x is equal to 11 minus 3y by 2. Agreed with this point? ಮಾಡ್ತಾ ಇದ್ದೀರಾ? ಗೊತ್ತಾಗ್ತಿದೆ ಅಲ್ವಾ ಎಲ್ರಿಗೂ? Yes, sir. ಈಗ ಏನ್ ಮಾಡಬೇಕು? ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 2. ಕರೆಕ್ಟಾ? ಸೊ 2 ಬರೆಯೋ ಜಾಗದಲ್ಲಿ ನೋಡಿ ಸ್ಟೂಡೆಂಟ್ಸ್, x ಬರೆಯೋ ಜಾಗದಲ್ಲಿ 11 minus 3y by 2 minus 4y is equal to minus 24. Is that clear? See, first substitute ಮಾಡ್ಬಿಡಿ. As the name tells, substitute. Don't simplify. Simplify ಮಾಡೋಣ. Next step ಅಲ್ಲಿ simplify ಮಾಡೋಣ. Will not worry about the simplification. Can we cancel 2, 2? Yes, we are lucky. We can cancel 2, 2. ಅವಾಗ ಏನು ಉಳ್ಕೊಳ್ಳುತ್ತೆ? 11 minus 3y minus 4y is equal to minus 24. So ಏನಾಗುತ್ತೆ? 11 minus 7y is equal to minus 24. So 11 plus 24 is equal to 7y. ನೋಡಿ ಈ ತರ ಬರ್ಕೊಂಡ್ಬಿಡಿ ಸ್ಟೂಡೆಂಟ್ಸ್, ಬೆಸ್ಟ್. ಈ ಮೈನಸ್ ಈ ಕಡೆ ಕಳಿಸಿ, ಈ ಮೈನಸ್ ಆ ಕಡೆ ಕಳಿಸಿ. ಈಗ ಎಷ್ಟಾಯ್ತು ಇದು? 35. So 7y is equal to 35 ಆದ್ರೆ what is y? Y is 5. Correct? Y is 5. Y is 5.
Now one y is 5. What is x? ಇಲ್ಲ ಇರತ್ತಲ್ಲ ನೋಡಿ, easy. 11 minus 3 into 5 by 2. So what is 11 minus 15? Minus 4. Minus 4 by 2? ಅಂದ್ರೆ ಈಗ ನೋಡಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. Can we get the solution negative also? ಪ್ರೀವಿಯಸ್ ಪ್ರಾಬ್ಲಮ್ ತನಕ ಬರೀ ಎಲ್ಲಿತ್ತು? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇತ್ತು, ಕರೆಕ್ಟಾ? ಈಗ ಎಲ್ಲಿದೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಕರೆಕ್ಟಾ? ಫೋರ್ತ್ ಅಲ್ಲ, ಸೆಕೆಂಡ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಲ್ಲಿ ಕಾಣತ್ತೆ ನಮ್ಗೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಲ್ಲಿ ಕಾಣತ್ತೆ? -2, So 5, second, which is sir. in second quadrant, correct? So the solution of these two equations lies in second quadrant. ನೋಡ್ತೀರಾ ಹೆಂಗ್ ಕಾಣತ್ತೆ ಅಂತ? You want to say? Say here. ನೀವು ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿದಿದ್ರೆ by chance, okay, I'll get back to that string. Just wait. ಇಲ್ಲಿ ನೋಡಿ ಈಗ ಏನ್ ಈಕ್ವೇಶನ್ ಇತ್ತು? ಫಸ್ಟ್ ಈಕ್ವೇಶನ್ 2x plus 3y equals 11. Next, 2x minus 4y minus 24. ಅನಿಸ್ತಾ? ಎಲ್ಲಿದೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಇಂಟರ್ಸೆಕ್ಟ್ ಆಗ್ತಿದೆ. ವಾಟ್ ಇಸ್ ದ ಪಾಯಿಂಟ್? -2, 5. ಇದೇ ಆನ್ಸರ್ ನಮಗೂ ಬಂದಿದ್ಯಾ? ಸೊ ಕಂಪ್ಯೂಟರು ಕರೆಕ್ಟು, ನಾವು ಕರೆಕ್ಟ್. ಅದಕ್ಕೆ ಕಂಪ್ಯೂಟರ್ನ ನಾವೇ ಇನ್ವೆಂಟ್ ಮಾಡೋದಲ್ಲ. ಬಟ್ ಪ್ರಾಬ್ಲಮ್ ಇಸ್ ನಾಟ್ ಎಟ್ ಕಂಪ್ಲೀಟ್ ಸ್ಟೂಡೆಂಟ್ಸ್. ವಿ ಹ್ಯಾವ್ ಟು ಗೋ ಫರ್ದರ್. ಇಲ್ಲಿ ತನಕ ಮಾಡಿ ಪ್ರಾಬ್ಲಮ್ಸ್ ಅಲ್ಲಿ ಬರೀ ಸಾಲ್ವ್ ಅಂದ್ರೆ ಸಾಲ್ವ್ ಅಷ್ಟೇ. ಬಟ್ ನೌ ವಾಟ್ ಯು ಹ್ಯಾವ್ ಟು ಡೂ? ಎಂ ಹುಡುಕ್ಬೇಕು. ಶಲ್ ವಿ ಗೋ? ಸುಮ್ನೆ ಎಂ ಹುಡುಕಾಗಲ್ಲ. ದೇ ಹ್ಯಾವ್ ಗಿವನ್ ಅ ರಿಲೇಷನ್ ಬಿಟ್ವೀನ್ ಎಂ, ಎಕ್ಸ್ ಅಂಡ್ ವೈ. ಎಮ್ಮು, ಎಕ್ಸ್, ವೈ ರಿಲೇಷನ್ ಕೊಟ್ಟಿದಾರ? ವಾಟ್ ಇಸ್ ದ ರಿಲೇಷನ್ ದೇ ಆರ್ ಗಿವನ್? ಗಿವನ್ y is equal to mx plus 3. Actually students, ಇದನ್ನ ಫಸ್ಟ್ PUC ಓದ್ತೀರಾ. ದಿಸ್ ಇಸ್ ಕಾಲ್ಡ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಅ ಲೈನ್ ಅಂತ ಕರಿತೀವಿ. ಸ್ಲೋಪ್ ಇಂಟರ್ಸೆಕ್ಟ್ ಫಾರ್ಮ್ ಆಫ್ ಅ ಲೈನ್ ಅಂತ. y is equal to mx plus c ಫಾರ್ಮ್ ಅಲ್ಲಿ ಇರುತ್ತೆ. m ಅಂದ್ರೆ ಸ್ಲೋಪ್ ಅಂತ ಕರಿತೀವಿ. ಓಕೆ, ಆ ಸ್ಲೋಪ್ ಅಂದ್ರೆ ಇನ್ನೇನು ಇಲ್ಲ, ಟ್ಯಾನ್ ಥೀಟಾ. ಟ್ರಿಗ್ನೋಮೆಟ್ರಿ ಓದ್ತೀರಾ. ಬಟ್ ಇಲ್ಲಿ ಟ್ಯಾನ್ ಥೀಟಾನ ಸ್ಲೋಪ್ ತರ ಓದಲ್ಲ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತರ ಓದ್ತೀರಾ. Okay, andre all things coincides hogta. Okay, what is the value of y in this problem? 5. What is the value of x? Correct? Plus 3 side bandre enagatte? -3. So is it 2? 2 is equal to m into -2. Therefore m enagatte? Is it -1? Yes, sir. So what is the value of m?